ಸ್ನೇಹಿತರೆ ಎಲ್ಲರೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಅತಿಥಿ ಗ್ರ್ಯಾಂಡ್ ಹೋಟೆಲ್ ಅಲ್ಲಿ ಪನ್ನೀರ್ ಚಿಲ್ಲಿ ಮಾಡ್ತಾ ಇದ್ದಾರೆ. ಇದು ಪನ್ನೀರ್ ಚಿಲ್ಲಿ ತುಂಬಾನೇ ಇದು ಫೇಮಸ್ ಆಗಿದೆ. ಪನ್ನೀರ್ ಚಿಲ್ಲಿ ಮತ್ತೆ ಗೋಬಿ ಇಲ್ಲಿ ತುಂಬಾನೇ ಸಖತ್ ಫೇಮಸ್ ಆಗಿರೋಂಥದ್ದು. ಬನ್ನಿ ನೋಡೋಣ ಒಂದು ಪನ್ನೀರ್ ಚಿಲ್ಲಿ ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ಅದು ಮಾಮೂಲಿ ಮೈದಾ ಸ್ವಲ್ಪ, ಕಾರ್ನ್ಫ್ಲವರ್ ಸ್ವಲ್ಪ, ಉಪ್ಪು, ಉಪ್ಪು ನೋಡಿ ಇಷ್ಟೊಂದು ಮಿಕ್ಸ್ ಮಾಡ್ಕೊಂಡಿರೋದು ಒಂದು ಚಿಲ್ಲಿ. ಪನ್ನೀರ್ ಚಿಲ್ಲಿಗೆ ಇದು ಕೋಟಿಂಗ್ ಮಾಡಿ ಡ್ರೈ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರೋದು. ಈಗ ಇಲ್ಲಿ ಮಸಾಲ ಮಾಡ್ತಾ ಇದ್ದಾರೆ. ಚಿಲ್ಲಿ ನೋಡಿ, ಎಣ್ಣೆ ಕಾದ್ಮೇಲೆ ಸ್ವಲ್ಪ ಚಿಲ್ಲಿ ಹಾಕೊಂಡಿದ್ದಾರೆ. ಒಂದು 3 ಚಿಲ್ಲಿ, ಒಂದು ಸ್ವಲ್ಪ ಕ್ಯಾಪ್ಸಿಕಮ್, ಸಣ್ಣಕ್ಕೆ ಹಚ್ಚಿರೋ ಒಂದು ಕ್ಯಾಪ್ಸಿಕಮ್, ಸ್ವಲ್ಪ ಗಾರ್ಲಿಕ್, ಒಂದು 2 ಸ್ಪೂನು ಗಾರ್ಲಿಕ್ ಸಣ್ಣಕ್ಕೆ ಹಚ್ಚಿರೋದು, ಸ್ವಲ್ಪ ಜಿಂಜರ್, 1 ಸ್ಪೂನು ಜಿಂಜರು. ಫ್ರೈ ಮಾಡ್ಕೊಂತ ಇದ್ದೀನಿ. ನೋಡಿ ಇದನ್ನ ಫ್ರೈ ಮಾಡ್ತಾ ಇದ್ದಾರೆ. ಹೌದೌದು. ಸ್ವಲ್ಪ ನೀರು ಕೂಡ ಮಗ ಚಂಬಲ್ಲಿ ಇದರಲ್ಲೇ ಹೇಗೆ ನೋಡಿ ಇಷ್ಟನ್ನ ಹಾಕೊಂಡು ಇದನ್ನ ಫ್ರೈ ಮಾಡ್ತಾ ಇದ್ದಾರೆ. ಆಮೇಲೆ ಒಂದು ಸ್ಪೂನ್ ನೋಡಿ ಲೈಟ್ ಆಗಿ ಇದನ್ನ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡು ಈಗ ಸೋಯಾ ಸಾಸ್, ಸ್ವಲ್ಪ ಚಿಲ್ಲಿ ಸಾಸ್ ಸ್ವಲ್ಪ, ನೋಡಿ ಒಂದೇ ಒಂಚೂರು ಟೊಮೊಟೊ ಸಾಸು, ಒಂದು ಅರ್ಧ ಸೌಟು ನೀರು ಹಾಕ್ಕೊಂತ ಇದ್ದಾರೆ. ನೋಡಿ ಅರ್ಧ ಸೌಟ್ ನೀರು ಹಾಕ್ಕೊಂಡು ಈಗ ರುಚಿಗೆ ತಕ್ಕಂತೆ ಉಪ್ಪು, ನೋಡಿ ಉಪ್ಪು ಹಾಕ್ಕೊಂತ ಇದ್ದಾರೆ, ಸಾಲ್ಟು, ಪೆಪ್ಪರು ನೋಡಿ 1 ಚಿಟಿಕೆ ಪೆಪ್ಪರು, ಬ್ಲ್ಯಾಕ್ ಪೆಪ್ಪರು, ವೈಟ್ ಪೆಪ್ಪರು ಒಂದೊಂದು ಚಿಟಿಕೆ ಹಾಕ್ಕೊಂಡಿರೋಂಥದ್ದು. ಪನ್ನೀರು, ಈಗ ಪನ್ನೀರ್ ಹಾಕ್ಕೊಂಡಿದ್ದಾರೆ. ಮಿಕ್ಸಿಂಗ್ ಮಾಡಿ ನೋಡಿ ಅಷ್ಟೇ. ನೋಡಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದಾರೆ. ಇದನ್ನು ಮಿಕ್ಸ್ ಮಾಡಿ ಕೊಡೋದು. ಲಾಸ್ಟ್ ಶೋಗೆ ಸ್ವಲ್ಪ ಈರುಳ್ಳಿ, ನೋಡಿ ಲಾಸ್ಟಲ್ಲಿ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದಾರೆ. ನೋಡಿ ರೆಡಿ. ಸ್ನೇಹಿತರೆ ನೋಡಿದ್ರಲ್ಲ, ಒಂದು ಪನ್ನೀರ್ ಚಿಲ್ಲಿ ಒಂದು ಅತಿಥಿ ಗ್ರ್ಯಾಂಡ್ ಅಲ್ಲಿ ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು. ಇದಂತೂ ಸೂಪರ್ ಆಗಿರುತ್ತೆ. ಮತ್ತೆ ಇದೇ ತರ ಸೇಮ್ ವಿಧಾನದಲ್ಲೇ ಗೋಬಿ ಮಾಡ್ತಾರೆ. ಗೋಬಿ ಕೂಡ ಅಷ್ಟೇ ತುಂಬಾನೇ ಸಖತ್ತಾಗಿರುತ್ತೆ. ಈ ಕಡೆ ಸರ್ಜಾಪುರ್ ಕಡೆ ಬಂದಾಗ ಇದನ್ನ ಒಂದ್ಸಲಿ ಟೇಸ್ಟ್ ಮಾಡಿ, ನಿಮ್ಗೂ ತುಂಬಾ ಇಷ್ಟ ಆಗುತ್ತೆ. ನೋಡಿ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬೈ ಬೈ.